ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅನ್ಕೋತೇನೆ. ನಾನು ಕೂಡ ಆರಾಮ. ನನ್ನ ಲಾಸ್ಟ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇವತ್ತು ಬೆಳಿಗ್ಗಿದ್ದು ಬ್ರೇಕ್ಫಾಸ್ಟ್ ಆಯಿತು. ಏನು ಮಾಡಿದ್ದೇನೆ ಅಂತ ನೋಡಿ ನಾನು ವಿಡಿಯೋ ಮಾಡಿದ್ದೇನೆ. ಈಗ ಬಟ್ಟೆ ವಾಶ್ ಮಾಡಲಿಕ್ಕೆ ಹೊಳೆಗೆ ಹೋಗ್ತಾ ಇದ್ದೇನೆ. ಓಡ್ತಿದ್ದಾಳೆ ಹೊಳೆಗೆ ಅಂತ ಹೇಳುವಾಗ ಮುಂದೆ ಓಡ್ತಿದ್ದಾಳೆ ನೋಡಿ. ಓಯ್, ದೂರ ಹೋಗೋದೆ? ಹಾಂ, ಎಂತ ಕೆರೆ ಅಲ್ಲ ಅದು, ಹೊಳೆ, ನದಿ. ನೋಡಿ, ಮಾತಾಡಿದ್ರೆ ಉಲ್ಟಾನೇ ಮಾತಾಡೋದು ಈಗಿನ ಮಕ್ಕಳದೊಂದು ಅಭ್ಯಾಸ. ನಾನು ಬಟ್ಟೆ ವಾಶಿಗೆ ಹೊಳೆಗೆ ಬಂದಿದ್ದೇನೆ. ನಮ್ಮ ಕುಮಾರಧಾರ ನದಿ ಅಂದರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ತೀರ್ಥ ಸ್ನಾನ ಕುಮಾರಧಾರ ನದಿ. ಅದು ನಮ್ಮ ಮನೆ ಪಕ್ಕದಿಂದ ಹೋಗ್ತದೆ, ಸಕಲೇಶ್ಪುರದಿಂದ ಬರೋ ನದಿ. ನಮ್ಮ ಮನೆ ಪಕ್ಕದಿಂದ ಹೋಗೋದು. ಸಣ್ಣದಿರುವಾಗ ಬೆಳಿಗ್ಗೆ ಬಂದು ನೀರಿಗೆ ಬಿದ್ದವರು ಮಧ್ಯಾಹ್ನ ಎದ್ದು ಹೋಗಿದ್ದುಂಟು ಊಟಕ್ಕೆ, ಅಥವಾ ಮಧ್ಯಾಹ್ನ ಮೇಲೆ ಬಂದು ನೀರಿಗೆ ಬಿದ್ದವರು ಸಂಜೆ ಎದ್ದು ಹೋಗಿದ್ದುಂಟು. ಈ ಹೊಳೆಯಲ್ಲಿ ತುಂಬ ನೆನಪಿದೆ. ಆ ಒಂದು ಟೈಮಲ್ಲಿ ಎಷ್ಟು ಮಕ್ಕಳು ಸಂಜೆ ಆಗುವಾಗ ಸ್ನಾನ ಮಾಡಲಿಕ್ಕೆ ಈ ಸೈಡ್, ಹೊಳೆ ಸೈಡ್ ಇರೋ ತುಂಬ ಮನೆ ಮಕ್ಕಳೆಲ್ಲ ಇಲ್ಲಿಗೆ ಬಂದು ಸ್ನಾನ ಮಾಡ್ತಿದ್ರು. ಆದರೆ ಈಗ ಹೊಳೆಗೆ ಬಟ್ಟೆ ವಾಶಿಗೆ ಬರೋರೇ ಜನ ಕಮ್ಮಿ. ಎಲ್ಲರೂ ಮನೇಲಿ ಒಗ್ದಿರ್ತಾರೆ. ವಾಷಿಂಗ್ ಮಿಷನ್ ಅದು ಇದು ಅಂತೆಲ್ಲ ಇದೆ. ಆದರೆ ನಾವೆಲ್ಲ ಬಟ್ಟೆ ಒಗಿಲಿಕ್ಕೆ ಈಗಲೂ ನಾನೀಗ ಬಂದರೂ ಈಗಲೂ ಇಲ್ಲಿಗೆ ಬರ್ತಾ ಇರ್ತೇನೆ. ನನಗೊಂದು ಖುಷಿ. ಈಗ ಹೊಳೆಯಲ್ಲಿ ಸ್ನಾನ ಮಾಡಲಿಕ್ಕಿಲ್ಲ, ಆದರೆ ಆ ಖುಷಿ ನನ್ನ ಮಕ್ಕಳಿಗಿದೆ. ಬಂದ ತಕ್ಷಣ ಹೋಗುವ, ಹೊಳೆಗೆ ಹೋಗುವ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನನ್ನ ಮಗಳೊಬ್ಬಳು ನೀರಲ್ಲಿ ಕಪ್ಪೆ ಥರ ಬಿದ್ಕೊಂಡಿದ್ದಾಳೆ ನೋಡಿ. ಇವಳು ಸ್ವಿಮ್ಮಿಂಗ್ ಮಾಡೋ ರೀತಿ ನೋಡಿ. ಓಯ್ ನಿಶಿ, ಸ್ವಿಮ್ಮಿಂಗ್ ಮಾಡೋದಾ ಅಲ್ಲ ಎಂತ ಮರಳು ತೆಗಿತಿದ್ಯಾ? ಇಲ್ಲಿ ನೋಡೆ, ಕಲಿ. ನೋಡಿ, ನಮ್ಮ ಕುಮಾರಧಾರ ನದಿ. ಆಚೆ ಮೇಲೆಲ್ಲ ಕಾಡು. ಮೊದಲೆಲ್ಲ ಕಾಡಿಗೆ ನಾವು ಸೌದೆ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಎಲ್ಲರೂ ಒಂದು 7-8 ಜನ ಸೌದೆಗೆ ಹೋಗೋದು. ಬಟ್ಟೆ ವಾಶ್ ಮಾಡಲಿಕ್ಕೆ ಒಂದು 4-5 ಜನ ಬಟ್ಟೆ ವಾಶ್ ಮಾಡೋದು. ಒಂದು 10 ಮಕ್ಕಳು ಸ್ನಾನ ಮಾಡೋದು. ಒಂಥರ ನೋಡೋಕೆ ಚಂದ ಇತ್ತು. ಆಗ ನೀರು ಸಹ ಸ್ವಲ್ಪ ಜಾಸ್ತಿ ಇತ್ತು. ಈಗ ಅಷ್ಟೆಲ್ಲ ಗುಂಡಿ ಇಲ್ಲ ಎಲ್ಲಿ ಸಹ. ಮೊದಲೆಲ್ಲ ಇತ್ತು ನೋಡಿ. ಈ ಥರ ಇದೆಲ್ಲ ಒಂದು ಟೈಮ್. ಮತ್ತು ಈಗೆಲ್ಲ ಹೋಗ್ತಾ ಎಲ್ಲ ಚೇಂಜ್ ಆಗ್ತಾ ಇರುವ ಕಾರಣ ಯಾವುದೂ ಇಲ್ಲ. ಮಕ್ಕಳು ಈ ಥರ ಎಲ್ಲ ಆಟ ಆಡೋದನ್ನ ಮರ್ತೇ ಬಿಟ್ಟಿರ್ಬೋದು. ಈಗೇನಿದ್ರು ಮೊಬೈಲು, TV, ಅಥವಾ ಸ್ಕೂಲ್ ಬಿಟ್ಟರೆ ಮತ್ತೆ ಕಂಪ್ಯೂಟರ್ ಅಂತೆ, ಶಿಬಿರ ಅಂತೆ, ಇದೇ ಆಗೋಯ್ತು. ಮಕ್ಕಳು ಆಟ ಆಡೋದಕ್ಕೆ ಬಿಡೋದು ಕಮ್ಮಿ ಆಗಿದೆ ಎಲ್ಲರೂ. ನೋಡಿ, ನಮ್ಮ ಅಜ್ಜಿ, ನಮ್ಮ ಮನೆ ಪಕ್ಕದವರು ಬಟ್ಟೆ ಒಗಿತಾ ಇದ್ದಾರೆ. ನಾವು ಸಣ್ಣದಿರುವಾಗ ಇವ್ರ ಜೊತೆ ಬರ್ತಾ ಇದ್ವಿ ಹೊಳೆಗೆ. ನಮ್ಮನ್ನ ಸ್ನಾನ ಮಾಡಿಸಿ ಕಳಿಸ್ತಾ ಇದ್ರು ಅಜ್ಜಿ. ಈಗ ನಮ್ಮ ಮೊಮ್ಮಕ್ಕಳನ್ನು ಸ್ನಾನ ಮಾಡಿಸ್ಲಿಕ್ಕೂ ಇದ್ದಾರೆ ನಮ್ಮ ಅಜ್ಜಿ. ಅವರಿಗೆ ಹೇಳ್ತಾ ಇದ್ರು, ನಾನು ನಿಶಿಗೆ ಹೇಳ್ತಾ ಇದ್ದೆ, ಬೇಗ ಎದ್ದೇಳು ಹೊಳೆಯಿಂದ ಹೋಗೋ ಮನೆಗೆ ಹೇಳುವಾಗ, ನೀವೇನು ಮಾಡ್ತಾ ಇದ್ರಾ, ನೀವು ಹೀಗೇ ಮಾಡ್ತಾ ಇದ್ರಾ ಹೊಳೆಯಲ್ಲಿ, ಎಷ್ಟು ಬೊಬ್ಬೆ ಹೊಡಿತಾ ಇದ್ವಿ ಅಂತ. ಈಗ ನಾವು ನಮ್ಮ ಮಕ್ಕಳಿಗೆ ಬೊಬ್ಬೆ ಹೊಡಿತಾ ಇದ್ದೇವೆ. ಟೈಮ್ ಒಂದು ಹೇಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಬಟ್ಟೆ ಒಗಿಲಿಕ್ಕೆ ಬಂದಾಗ ಇವ್ರು ಸಹ ಬಂದಿದ್ದಾರೆ ಒಟ್ಟಿಗೆ. ನಂದು ಬಟ್ಟೆ ವಾಶ್ ಆಯಿತು. ಬಟ್ಟೆ ವಾಶ್ ಮಾಡಿ ಇಟ್ಟಿದ್ದೇನೆ. ನನ್ನ ಮಗಳು ಈಗ ಸ್ನಾನ ಮಾಡಿ ನೀರಿಂದ ಎದ್ದಿದ್ದಾಳೆ. ಇಲ್ಲೊಬ್ಳದ ಅವಸ್ಥೆ ನೋಡಿ. ಬಾಲ್ಯ ಎಷ್ಟು ಚಂದ ಅಲ್ವಾ. ಅಜ್ಜ ಕಟ್ಟಿಕೊಟ್ಟಿದ್ದಾರೆ. ಮೊಮ್ಮಗಳು ಆಟ ಆಡ್ತಿದ್ದಾಳೆ. ಯಾರೆಲ್ಲ ಸಣ್ಣದಿರುವಾಗ ಹೀಗೆಲ್ಲ ಆಟ ಆಡಿದ್ದೀರಾ?
ಅಜ್ಜಿದು ಸೀರೆ ಸಿಕ್ಕಿದೆ, ಅಜ್ಜ ಕಟ್ಟಿ ಕೊಟ್ಟಿದ್ದಾರೆ. ಮೊಮ್ಮಗಳಿಗೆ ಬೇರೆ ಕೆಲಸ ಇಲ್ಲ ಅಲ್ವಾ ನಿಶಿ? ಆದರೆ ಇನ್ನೂ ಮೊಮ್ಮಕ್ಕಳು ಬರಲಿಕ್ಕೆ ಬಾಕಿ ಇದ್ದಾರೆ. ಅಜ್ಜನ ಮನೆಗೆ ಬರ್ತಾರೆ ನಡೆದು. ಯಾರಿಗೆಲ್ಲ ಬಾಲ್ಯ ನೆನಪಾಗ್ತಿದೆ ಇದನ್ನು ನೋಡುವಾಗ ಕಮೆಂಟಲ್ಲಿ ಹೇಳಿ ನನಗೆ. ನೋಡಿ, ಮಗಳಿಗೆ ಮಾಡಿಕೊಟ್ಟ ಜೋಕಾಲಿಯಲ್ಲಿ ನಾನು ಒಂದು ರೌಂಡು ಕೂತು ಆಡ್ತಾ ಇದ್ದೇನೆ. ಖುಷಿ ಆಗ್ತಿದೆ. ನಾವೆಲ್ಲ ಹಗ್ಗ ಕಟ್ಟಿ ಕೊಡ್ತಾಯಿದ್ರು ಗೇರು ಬೀಜದ ಮರಕ್ಕೆ. ಈಗ ನೋಡಿದರೆ ಅಡಿಕೆ ಮರ. ಗೇರು ಬೀಜದಿದೆ, ಆದರೆ ಕಟ್ಟಿಯೆಲ್ಲ ಜೋಕಾಲಿ ಆಡೋ ಹಾಗೆ ಇಲ್ಲ. ಮಗಳ ಜೊತೆ ಮಗುವಾಗಿದ್ದು ನಾನು ಸಹ. ನಾನು ಅಮ್ಮನ ಜೊತೆ ಸೊಪ್ಪಿಗೆ ಹೊರಟೆ. ಅಮ್ಮ ಮಾವಿನನ್ನು ಹುಡುಕ್ತಿದ್ದಾರೆ ನೋಡಿ. ನಿಂತ್ರು ಜಾನಕ ತಲೆಗೆ ಬಟ್ಟೆ ಎಲ್ಲ ಹಾಕೊಂಡು ಹೋಗ್ತಿದ್ದಾನೆ, ಬಿಸಿಲಿದೆ. ನೋಡಿ, ನಮ್ಮ ಅಮ್ಮಿ ಸೆಗಣಿಯಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ಸೊಪ್ಪು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮಲಗಿದ್ದೆ ಚಂದ, ಎಪ್ಸಿ ಕರ್ಕೊಂಡು ಹೋಗ್ತಿದ್ದಾರೆ ಅಮ್ಮ. ಮಠ ಮಧ್ಯಾಹ್ನ ಅಲ್ಲ, 3:30 ಆಯಿತು. ನಮ್ಮ ಮನೆಯದು ಸುತ್ತ ಫಾರೆಸ್ಟ್ ನೋಡಿ. ಇದೊಂದು ಮರ ನೋಡಿ ಹೇಗಿದೆ ಅಂತ. ಅಂಡಮಾನ ಮರ ಅಂತೆ. ನೋಡಿ, ಸ್ಟ್ರೈಟ್ ದಪ್ಪ ಒಂದೇ ರೀತಿ ಮರ, ನೋಡಲಿಕ್ಕೆ ಚಂದ ಉಂಟು. ಬಾ, ಎಲ್ಲಿ ಎಷ್ಟು ದೂರ ಹೋಗ್ಬೇಕು? ಅಮ್ಮ ಕೊಟ್ಟೆ ಹಣ್ಣಿಲ್ವಾ? ಕೊಟ್ಟೆಕಾಯಿ ಹಾಂ ಕೊಟ್ಟೆಕಾಯಿ ಕೊಂತಾನೆ ಹೇಳು. ಅತ್ತಚ್ಚಿ ಹೊಂಚನಿಯ ಕೊಟ್ಟೆ ಹಣ್ಣು. ಕೊಟ್ಟೆ ಹಣ್ಣು ಏನಿ ಅಮ್ಮ? ಅಮ್ಮ ಏನಿ ಅಮ್ಮ? ಮುಳ್ಳು ಕೊಟ್ಟೆ ಹಣ್ಣು ಅಂತ ಇದ್ರೆಲ್ಲ ಆಗ್ತದೆ. ಆದರೆ ಈಗ ಮೇ ಅಲ್ಲಮ್ಮ, ಏಪ್ರಿಲ್ ಮೇ ಆಗೋದು ಕೊಟ್ಟೆ ಹಣ್ಣು ಅಂತ. ಅದು ಹೀಟಿಗೆಲ್ಲ ಚೆಂದ ಆಗ್ತದೆ, ತುಂಬ ತಂಪಂತೆ ತಿಂದರೆ. ಇದರಲ್ಲೊಂದು ಸಣ್ಣ ಸಣ್ಣ ಕೊಟ್ಟೆ ಹಣ್ಣು. ನಾನು ನೆಕ್ಸ್ಟ್ ಟೈಮ್ ಎಲ್ಲಿ ಅದು ಸಿಕ್ಕಿದರೆ ಪಕ್ಕ ವಿಡಿಯೋ ಮಾಡಿ ಹಾಕ್ತೇನೆ. ಈ ಮುಳ್ಳು ಇದರಲ್ಲೇ ಆಗ್ತದೆ ಕೊಟ್ಟೆ ಹಣ್ಣು. ಸೊಪ್ಪು ತಗೊಂಡು ಹೋಗ್ಲಿಕ್ಕೆ ದಾರಿ ಮಾಡೋದು ನೋಡಿ. ಅಮ್ಮ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡಲ್ಲಿ ಹೆಂಗೆ ಕಡಿತಿದ್ದಾರೆ ನೋಡಿ. ನನ್ನ ಕತ್ತಿ ಹೋಗ್ಬೋದು ಕೈಯಿಂದ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ. ಫುಲ್ ಅದರ ಆಚೆ ಹೊಳೆ ಇದೆ. ಸೊಪ್ಪು ಮಾಡ್ಕೋತೇವೆ ಫಸ್ಟ್, ಆಯ್ತಾ? ಮತ್ತೆ ನೋಡಿ, ಅಮ್ಮ ಸ್ಟಾರ್ಟ್ ಮಾಡಿದ್ರು ಸೊಪ್ಪು ಮಾಡಲಿಕ್ಕೆ, ನಾನು ಮಾಡ್ತೇನೆ. ಇದೊಂದು ಬಿದಿರು ನೋಡಿ, ಮುಳ್ಳು ಬಿದಿರು. ಇದರಲ್ಲಿ ಭತ್ತ ಆಗಿದೆ. ಅದು 60 ವರ್ಷಕ್ಕೊಮ್ಮೆ, 60 ವರ್ಷ ಅಲ್ಲಮ್ಮ, 60 ವರ್ಷಕ್ಕೊಮ್ಮೆ ಭತ್ತ ಹೋಗುದಂತೆ ಅಮ್ಮ. ನೋಡಿ, ಚಂದ ಹೂವಾಗಿದೆ, ಭತ್ತ ಆಗ್ತದೆ. ಅದೊಂದ್ಸಲ ಮತ್ತೆ ಭತ್ತ ಎಲ್ಲ ಆಗಿ ಸತ್ತೋಗ್ತದಂತೆ. ಮೊದಲಿನವರು ಅದರ ಬುಡ ಕ್ಲೀನ್ ಮಾಡಿ ಅದರ ಭತ್ತನ ಎಲ್ಲ ಕುಟ್ಟಿ ಅಕ್ಕಿ ಮಾಡಿ ತಿಂತಿದ್ರಂತೆ. ಅಮ್ಮ ಹೇಳ್ತಾಯಿದ್ರು, ಅವರೆಲ್ಲ ಸಣ್ಣದಿರುವಾಗ ಅದನ್ನ ತಿಂತಿದ್ರಂತೆ. ಇದು 60 ವರ್ಷಕ್ಕೊಂದ್ಸಲ ಅದರ ಹೂ ಬಿಟ್ಟು ಭತ್ತ ಆದರೆ ಮತ್ತೆ ಅದರ ಬುಡ ಸತ್ತೋಗ್ತದೆ ಅಂತ. ನೋಡಿ, ಬಿದಿರು ಹೂ ಬಿಟ್ಟಿದ್ದು ಬಿಸಿಲಿಗೆ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಇದೊಂದು ನಾನೇಲಿ ಅಂತ ಒಂದು ಮರ ಅಂತೆ.
ಇದರಲ್ಲೊಂದು ಕಾಯಿ ಆಗ್ತದೆ ನೋಡಿ, ಹೇಗೆಲ್ಲ ಉಂಟು ಈ ಮರ. ಈ ಕಾಯಿ ತಿನ್ಲಿಕ್ಕಾಗ್ತದೆ. ಅದರ ಕಾಯಿದು ಎಣ್ಣೆ ತೆಗೆಯೋದು ಹೇಗಮ್ಮ? ಎಣ್ಣೆ ತೆಗೆಯೋದು ಹೇಗೆ? ಅದರೊಳಗಿದ್ದು ಬೀಜದ್ದು ಎಣ್ಣೆ ತೆಗೆಯೋದೆ? ಅದನ್ನ ಹುಡಿ ಮಾಡಿ ಅದನ್ನ ಎಣ್ಣೆ ತೆಗೆಯೋದಂತೆ. ಇದನ್ನ ಹಣ್ಣು ತಿಂದಿದ್ದು ನೆನಪಿದೆ ನನಗೆ, ಚಂದ ಉಂಟು. ಇದರ ತುದಿ ಇದು ಮಾಡ್ತಾರಲ್ಲ, ರಾಯ್ತೆಗೆ ಸೇರಿಸ್ತಾರಲ್ಲ ಮಿಕ್ಸ್. ಎಲ್ಲ ಚಿಗುರು ಹಾಕಿ, ತುಂಬಾ ಟೈಪ್ ಚಿಗುರು ಹಾಕಿ ಒಂದು ರಾಯ್ತ ಮಾಡ್ತಾರೆ. ಅದರಲ್ಲಿ ಇದ್ರ ಚಿಗುರನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೊಳೆ, ಇಲ್ಲಿ ಸಹ ಹೊಳೆ ಇದೆ. ನಾವು ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹೋಗಿ ತುಂಬ ಕೆಳಗೆ, ನಾವು ಈಗ ಸ್ವಲ್ಪ ಮೇಲೆ ಬಂದಿದ್ದೇವೆ. ಈ ಪ್ರಕೃತಿ ನೋಡುವಾಗ ನನಗೆ ಕೇಳಬೇಕು ಅಂತ ಅನಿಸ್ತಿದೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ, ಯಾವುದು ಚಂದ ಇದೆ? ನಮ್ಮೂರು ಚಂದ ಇದ್ರೆ ಖಂಡಿತ ಒಂದ್ಸಲ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಡಿ ಎಲ್ರು. ನೋಡಿ, ಕಾಡು ಮಧ್ಯದಲ್ಲಿ ಹೊಳೆ, ಚಂದ ಇದೆ. ಸೊಪ್ಪು ತಂದು ಅಮ್ಮ ಹುಲ್ಲಿಗೆ ಹೋದರು. ನನಗೆ ಬಸಳೆ ಕಟ್ ಮಾಡಿ ಕೊಟ್ಟಿದ್ದಾರೆ ನೈಟ್ ಸಾಂಬಾರು ಮಾಡೋಕ್ಕೆ. ನಾನು ಬಸಳೆ ನೋಡಿ ಕಟ್ ಮಾಡ್ತಾ ಇದ್ದೇನೆ. ಅಮ್ಮ ಬರೋಷ್ಟೊತ್ತಿಗೆ ಸಾಂಬಾರಿಗೆ ರೆಡಿ ಮಾಡಿಡ್ತೇನೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಮಸ್ತೆ.